ಇನ್ನೊಂದು ಕಡೆಗೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳ್ತಾ ಇದ್ದಂಥವ್ರಿಗೆ ಪಾಪ ನೆಮ್ಮದಿನೇ ಇಲ್ವಂತೆ. ಯಾಕೋ ನೆಮ್ಮದಿ ಸಿಗೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಅಂತಿದ್ದಾರೆ. ಯಾಕೆ ಗೊತ್ತಾ? ಸ್ಟೋರಿ ನೋಡಿ. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಚಾರ್ಜ್ ಫ್ರೇಮ್. ನಾಡಿದ್ದು ಸೋಮವಾರ ದೋಷಾರೋಪ ನಿಗದಿ. ಎಲ್ಲ ಆರೋಪಿಗಳ ಖುದ್ದು ಹಾಜರಿಗೆ ಸೂಚನೆ. ಹೌದು, ನಿನ್ನೆಯಷ್ಟೇ ಹಾಸಿಗೆ ದಿಂಬು ಪ್ರಕರಣ ಇತ್ಯರ್ಥವಾದ ಬಳಿಕ ಇವತ್ತು ರೇಣುಕಾಸ್ವಾಮಿ ಕೇಸಲ್ಲಿ ಚಾರ್ಜ್ ಫ್ರೇಮ್ಗೆ ಟೈಮ್ ಫಿಕ್ಸ್ ಆಗಿತ್ತು. ಇವತ್ತು ವಿಚಾರಣೆ ವೇಳೆ ದೋಷಾರೋಪ ನಿಗದಿಗೆ ದರ್ಶನ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಇನ್ನಷ್ಟು ದಿನ ಕಾಲಾವಕಾಶ ನೀಡಬೇಕೆಂದು ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡಿದ್ರು. ನಾಳೆ ದರ್ಶನ್ ಭೇಟಿಗೆ ವಕೀಲರಿಗೆ ಅವಕಾಶ. ನವೆಂಬರ್ 3ಕ್ಕೆ ಆರೋಪಿಗಳು ಗೈರಾದ್ರೆ ಜೈಲಿಗೆ. ಇನ್ನು ನಮ್ಮ ಕಕ್ಷಿದಾರರಿಗೆ ದೋಷಾರೋಪ ಬಗ್ಗೆ ಅರಿವು ಮೂಡಿಸಬೇಕಿದೆ. ಹೀಗಾಗಿ ಜೈಲಿಗೆ ಭೇಟಿಯಾಗೋಕೆ ಅವಕಾಶ ಕೊಡಬೇಕು ಅಂತ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಮನವಿ ಮಾಡಿಕೊಂಡ್ರು. ಮನವಿ ಪುರಸ್ಕರಿಸಿದ ನ್ಯಾಯಾಲಯ ನಾಳೆ ಜೈಲಿಗೆ ವಕೀಲರ ಭೇಟಿಗೆ ಅವಕಾಶ ಕೊಟ್ಟಿದೆ. ಇನ್ನು ನವೆಂಬರ್ 3ರ ವಿಚಾರಣೆಗೆ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು. ಹಾಜರಾಗದಿದ್ದರೆ ಜೈಲಿಗೆ ಕಳುಹಿಸುವುದಾಗಿ ಜಡ್ಜ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನನ್ನ ಕಕ್ಷಿದಾರರಿಗೆ ಚಾರ್ಜ್ ಫ್ರೇಮ್ ಅಂದ್ರೇನು, ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆಗಳು ಯಾವ ರೀತಿ ಇರ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಆ ಹಿನ್ನೆಲೆಯಲ್ಲಿ ಚಾರ್ಜ್ ಫ್ರೇಮ್ನ ದಿನಾಂಕವನ್ನು ಮುಂದೂಡಬೇಕು ಅಂತೇಳಿ ಇವತ್ತು ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡಿಕೊಂಡ ಬಳಿಕ ನಾಳೆ ದರ್ಶನ್ ಮತ್ತು ಇನ್ನುಳಿದಂಥ ಆರೋಪಿಗಳನ್ನು ತಮ್ಮ ವಕೀಲರ ಜೊತೆಯಲ್ಲಿ ಮಾತುಕತೆ ಮಾಡಲಿಕ್ಕೆ ಈಗಾಗಲೇ ಕೋರ್ಟ್ ಅನುವು ಮಾಡಿಕೊಟ್ಟಿದ್ದು, ಜೊತೆಗೆ ಆದೇಶವನ್ನು ಕೂಡ ಮಾಡಿರುವಂಥದ್ದು. ಬಹುತೇಕ ಎಲ್ಲ ಪ್ರಕ್ರಿಯೆಗಳು ಕೂಡ ನಾಳೆ ಮುಕ್ತಾಯ ಆಗ್ತದೆ. ಮುಕ್ತಾಯ ಆದ ಬಳಿಕ ಸೋಮವಾರ ಮಧ್ಯಾಹ್ನ ಮತ್ತೆ ಚಾರ್ಜ್ ಫ್ರೇಮ್ನ ನಿಗದಿಯನ್ನು ಮಾಡುವಂಥದ್ದು ಮತ್ತು ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆಗಳೇನಿರುತ್ತೆ ಆ ಪ್ರಕ್ರಿಯೆಗಳಿಗೆ ಚಾಲು ಕೊಡುವಂಥ ಕೆಲಸಗಳನ್ನು ಈಗ ನ್ಯಾಯಾಲಯ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ದರ್ಶನ್ ಪವಿತ್ರ ಮದುವೆಯಾಗಿದ್ಯಾ? 10 ವರ್ಷಗಳ ಹಳೆ ಫೋಟೋ ವೈರಲ್. ಪವಿತ್ರ ಗೌಡ ಕೊರಳಲ್ಲಿ ತಾಳಿ ಪತ್ತೆ. ಈ ಮಧ್ಯೆ ದರ್ಶನ್ ಪವಿತ್ರ ಗೌಡ ಹಳೆಯ ವಿಡಿಯೋವೊಂದು ವೈರಲ್ ಆಗಿದೆ. 10 ವರ್ಷಗಳ ಹಿಂದಿನ ಹಳೆಯ ವಿಡಿಯೋದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ನವ ವಧುವರರಂತೆ ಕಾಣಿಸಿಕೊಂಡಿದ್ದಾರೆ. ಪವಿತ್ರ ಗೌಡ ಕೊರಳಲ್ಲಿ ಇರೋ ಅರಿಶಿನ ದಾರದಲ್ಲಿ ಮಾಂಗಲ್ಯ ಕಾಣಿಸಿಕೊಂಡಿದ್ದು ಇಬ್ಬರ ಮದುವೆಯಾಗಿದ್ಯಾ ಅನ್ನೋ ಸುದ್ದಿ ಎಲ್ಲಾ ಕಡೆ ಹರಡಿದೆ. ರೇಣುಕಾಸ್ವಾಮಿ ಕೇಸ್ ವಿಚಾರಣೆ ನಡೆಯುತ್ತಿರೋ ಹೊತ್ತಲ್ಲೇ ಈ ವಿಡಿಯೋ ಬಿಡುಗಡೆ ಹಲವು ಅನುಮಾನಗಳಿಗೂ ಕಾರಣವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಚಾರ್ಜ್ ಫ್ರೇಮ್ಗೆ ದಿನಾಂಕ ಫಿಕ್ಸ್ ಆಗಿರೋ ಈ ಹಿನ್ನೆಲೆಯಲ್ಲೇ ಆರೋಪಿಗಳಾದ ಪವಿತ್ರ ಗೌಡ ಹಾಗೂ ದರ್ಶನ್ ಅವರ ಫೋಟೋಗಳು ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಈ ಫೋಟೋಗಳು 10 ವರ್ಷದ ಹಿಂದಿನದ್ದು ಎನ್ನಲಾಗ್ತಾ ಇದ್ದು, ಇಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ನಯ ವಧುವರರಂತೆ ಕಾಣ್ತಾ ಇದ್ದಾರೆ. ಇನ್ನು ಪವಿತ್ರ ಗೌಡ ಕತ್ತಲ್ಲಿ ಅರಿಶಿನ ದಾರದಿಂದ ಕೂಡಿದಂತಹ ಮಾಂಗಲ್ಯ ಕೂಡ ಇದೆ. ಈ ಸಂದರ್ಭದಲ್ಲಿ ಈ ಫೋಟೋವನ್ನು ಯಾಕೆ ರಿಲೀಸ್ ಮಾಡಿದ್ರು, ಹೇಗೆ ಲೀಕ್ ಆಯಿತು ಅನ್ನೋದೇ ಬಹಳ ನಿಗೂಢವಾದ ಪ್ರಶ್ನೆ. ಒಟ್ನಲ್ಲಿ ದರ್ಶನ್ ಕೇಸಿಗೆ ಮತ್ತೆ ಚುರುಕು ಸಿಕ್ಕಿದೆ. ಚಾರ್ಜ್ ಫ್ರೇಮ್ ಬಳಿಕ ಪ್ರಕರಣದ ವಿಚಾರಣೆ ಚುರುಕು ಪಡೆಯಲಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.